ಸ್ಪರ್ಶ ಹೈ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಆ ಥರ ಎಂಗೇಜ್ಮೆಂಟ್ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಅಲರ್ಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಹೋಗಲಿಲ್ಲ ಅಂತಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಡೈರೆಕ್ಟು ಪ್ಲೇಸ್ಟೋರ್ಗೆ ಕರ್ಕೊಂಡೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಬೇಕಾಗಿರುವಂಥ ಒಂದು ಮೆಟೀರಿಯಲ್ಗಳು ಮತ್ತು ನಾನೆಲ್ಲ ಪ್ರಾಜೆಕ್ಟ್ ಲಿಂಕು ಎಲ್ಲ ಹಾಕಿರ್ತೀನಿ. 2 ಸ್ಟೆಪ್ಪು ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ, ಫೋಟೋ ಎಫೆಕ್ಟ್ದು ಸಪ್ರೇಟು ಮತ್ತು ಇನ್ನೊಂದು ಟೂಲ್ಸ್ಗಳೆಲ್ಲ ಆ್ಯಡ್ ಮಾಡಿರೋದು ಸಪ್ರೇಟು, ಅದೆಲ್ಲ ಸಪ್ರೇಟ್ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು 2 ಸ್ಟೆಪ್ ಪಾಸ್ವರ್ಡ್ ಇರುತ್ತೆ, 2 ಸ್ಟೆಪ್ ಪಾಸ್ವರ್ಡ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ಸ್ಕಿಪ್ ಮಾಡ್ದೇನೆ ನೋಡಿದರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಆ ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೊಂಡು ಪ್ರಾಜೆಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ತಿನಿಫಿ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪಾಸ್ವರ್ಡ್ನ ಹಾಕಿದರೆ ರೀಡೈರೆಕ್ಟ್ ಆಗಿ ಅಲರ್ಟ್ ಮೋಷನ್ಗೆ ಪ್ರಾಜೆಕ್ಟ್ ಲಿಂಕು ಕನೆಕ್ಟ್ ಆಗುತ್ತೆ. ಈ ಥರ ಓಪನ್ ಮಾಡ್ಕೊಂಡು ಮೊದಲು ಫೋಟೋ ಎಫೆಕ್ಟು ಓಪನ್ ಮಾಡ್ಕೊಳ್ಳಿ. ಫೋಟೋ ಎಫೆಕ್ಟು ಓಪನ್ ಮಾಡ್ಕೊಂಡು ಮತ್ತು ರಿಟರ್ನು ಇನ್ನೊಂದು ಟೂಲ್ಸ್ ಎಲ್ಲ ಆ್ಯಡ್ ಮಾಡಿರೋದು ಒಂದು ಪ್ರಾಜೆಕ್ಟ್ ಲಿಂಕ್ನ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಈ ಥರ ಎಲ್ಲನೂ ಕ್ಲಿಕ್ ಮಾಡಿ, ಎಲ್ಲದ್ರ ಮೇಲೆ ಕ್ಲಿಕ್ ಮಾಡಿ, ನೋಡ್ತಾ ಇರ್ಬೋದು. ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಅನ್ನೋದ್ರ ಮೇಲೆ ಕೊಟ್ಬಿಟ್ರೆ ಕಾಪಿ ಆಗುತ್ತೆ. ಮತ್ತು ರಿಟರ್ನ್ ಫೋಟೋ ಎಫೆಕ್ಟ್ ಇರುತ್ತಲ್ಲ ಅದು ಲೇಯರ್ಗೆ ಬಂದರೆ ಮತ್ತೆ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಬಂದು ಇಲ್ಲಿ ಪೇಸ್ಟ್ ಅನ್ನೋಂಥ ಇದೆ ನೋಡಿ, ಪೇಸ್ಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಇಲ್ಲಿ ಟೂಲ್ಸ್ಗಳೆಲ್ಲ ಬಂದು ಆ್ಯಡ್ ಆಗುತ್ತೆ. ಕರೆಕ್ಟಾಗಿ 30 ಸೆಕೆಂಡ್ಗೆ ನಾನು ಆ್ಯಡ್ ಮಾಡಿರ್ತೀನಿ. ನಿಮಗೆ ಬೇಕು ಅಂತಂದ್ರೂ ಈ ಫೋಟೋನ ಕಾಪಿ ಮಾಡ್ಕೊಂಡು ಲೇಯರ್ ಮ್ಯಾಗ ಹೋಗಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಈ ಟೂಲ್ಸ್ಗಳು ಎಲ್ಲನೂ ನೀವು ಎಲ್ಲಿವರೆಗೂ ಬೇಕಂತೀರ ಅಲ್ಲಿವರೆಗೂ ರೇಸ್ ಮಾಡ್ಕೋಬಹುದು, ನಿಮಗೆ ಬಿಟ್ಟದ್ದು ಎಷ್ಟು ನಿಮಿಷದವರೆಗೂ ಬೇಕಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಬಂದಿದ್ರೆ, ಮತ್ತು ನಮ್ಮ ಹಳೆ ಸಬ್ಸ್ಕ್ರೈಬರ್ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಿತರ ವಿಡಿಯೋಗಳು ನನ್ನ ಚಾನಲಲ್ಲಿದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ, ಉಪಯುಕ್ತ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ಥರ ಗ್ರೂಪ್ 3 ಅಂತಿದೆ ನೋಡಿ, ಗ್ರೂಪ್ 3 ಅಂತಿದೆ, ಮತ್ತು ಇಲ್ಲಿ ಗ್ರೂಪ್ 2 ಅಂತಿದೆ. ಇವೆಲ್ಲ ಅಡ್ರೆಸ್ದು. ಗ್ರೂಪ್ 4 ಅಂತಿದೆ. ಇಲ್ಲಿ ಕೆಳಗಡೆ ಇದೆ ನೋಡಿ ಗ್ರೂಪ್ 1 ಅಂತ. ಗ್ರೂಪ್ 1 ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಗಣೇಶ ಇಮೇಜ್ ಇರುತ್ತೆ ಅದು. ಗ್ರೂಪ್ 3 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಇರೋ ವರ್ಡ್ಸ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ. ಫಸ್ಟ್ ಇರೋ ವರ್ಡ್ಸ್ನ ರಿಮೂವ್ ಮಾಡ್ಕೊಂಡು ಇಲ್ಲಿ ನೀವು ಏನಂತಂದರೆ ಗೂಗಲಲ್ಲಿ ಹೋಗಿ ಗೂಗಲ್ ಸರ್ಚ್ ಮಾಡಬೇಕಾಗುತ್ತೆ. ಶಂಕ ಅನ್ನೋ ವೆಬ್ಸೈಟ್ ಮೇಲೆ ಸರ್ಚ್ ಮಾಡಿ ಮೊದಲನೇ ಬರೋ ವೆಬ್ಸೈಟ್ ಮೇಲೇ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಆಸ್ಕಿ ಮತ್ತು ಯುನಿಕ್ ಕೋಡಿಗೆ ಅಂತ ಇದೆ ನೋಡಿ, ಆ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಿ, ರೀಲೋಡ್ ಆಗುತ್ತೆ. ನೋಡಿ ಈ ಥರ ಬಂತು ಅಂತಂದರೆ ನೀವು ನಿಮ್ಮ ಅಡ್ರೆಸ್ಸನ್ನ ಬರ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಡೆಮೋ ಅಡ್ರೆಸ್ನ ಒಂದು ಅಡ್ರೆಸ್ಸನ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಅಡ್ರೆಸ್ಸನ್ನ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಹುಡುಗನ ಹೆಸರನ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಯೂನಿಕ್ ಕೋಡ್ ಅಂತಿದೆ ನೋಡಿ, ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೋಡ್ ಬರುತ್ತೆ ರೈಟ್ ಸೈಡಿಗೆ. ಆ ರೈಟ್ ಸೈಡಿಗೆ ಕೋಡ್ ಬರೋದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಂಡಿರ್ಬೇಕಾಗುತ್ತೆ. ಮತ್ತು ಅಲರ್ಟ್ ಮೋಷನ್ಗೆ ರಿಟರ್ನ್ ಬಂದು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದ್ದರೆ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕರೆಕ್ಟಾಗಿ ಒಂದು ಸ್ವಲ್ಪ ಈ ಕಡೆ ಜರುಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಅಲ್ಲಿ ಕರೆಕ್ಟಾಗಿ ಅಡ್ಜಸ್ಟು ಆಗಿಲ್ಲ ಅಂತಂದ್ರೂ ನೋಡಿ ಗ್ರೂಪ್ 1 ಅಂತಿದೆ ನೋಡಿ, ಗ್ರೂಪ್ 2, 3 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ
ಆ ಕಡೆ ಈ ಕಡೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗ್ರೂಪ್ 4 ಅಂತಿದೆ ನೋಡಿ, ಗ್ರೂಪ್ 4 ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವರ್ಧನ್ ಅಂತಿದೆ ನೋಡಿ, ಅದನ್ನ ಇರೋದನ್ನ ರಿಮೂವ್ ಮಾಡಿ ಹುಡುಗನ ಹೆಸರನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ ನಾನು ಶಂಕ ಅನ್ನೋ ವೆಬ್ಸೈಟ್ ಅಲ್ಲಿ. ಅದನ್ನ ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡಿಗೆ ಇಂಗ್ಲಿಷ್ನಲ್ಲಿ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ರೀಡೈರೆಕ್ಟ್ ಆಗಿ ಬಂದು ಮತ್ತೆ ಪೇಸ್ಟ್ ಮಾಡ್ಬೇಕಾಗುತ್ತೆ. ಪೇಸ್ಟ್ ಮಾಡಿ ಅದೇ ತರಹದ ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹುಡುಗಿ ಹೆಸರು ಇರುತ್ತೆ ಅದನ್ನ ರಿಮೂವ್ ಮಾಡಿ ಮತ್ತೆ ಇಲ್ಲಿ ನಾವೇನು ಟೈಪ್ ಮಾಡ್ಕೊಂಡಿರ್ತೀವಿ ನಿಮಗೆ ಯಾರ ಹೆಸರನ್ನ ಟೈಪ್ ಮಾಡ್ಕೊಂತೀರಿ ಆ ಹೆಸರನ್ನ ಕಾಪಿ ಮಾಡ್ಕೊಳ್ಳಿ, ಹುಡುಗಿ ಹೆಸರನ್ನ. ನೋಡಿ ಈ ತರ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಲರ್ನು ಚೇಂಜ್ ಮಾಡ್ಕೋಬಹುದು. ನಾವು ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಬೇಕಂತಂದ್ರೆ ನೋಡಿ ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ನು ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ನೋಡಿ ಬ್ಯಾಕ್ ಬನ್ನಿ. ಮತ್ತೆ ಗ್ರೂಪ್ 4 ಮೇಲೆ ಹುಡುಗಿ ಹೆಸರಾಯ್ತು. ಗ್ರೂಪ್ 2 ಅಂತಿದೆ ನೋಡಿ, ಇದು ನಾನು ಕರೆಕ್ಟ್ ಆಗಿ ಗ್ರೂಪ್ 1 ಗ್ರೂಪ್ 2 ಅಂತ ಹಾಕ್ತೀನಿ. ಅದಕ್ಕೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. ನೋಡಿ ಈ ತರ ನೋಡ್ಬಿಟ್ಟು ಇದ್ರ ಮೇಲೆ ಇದೆ ನೋಡಿ ನಿಶ್ಚಿತಾರ್ಥ ಮುಹೂರ್ತ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ ಡೇಟ್ ಯಾವ್ದು ಇರುತ್ತೆ ಆ ಡೇಟ್ನ ಇಲ್ಲಿ ಡೇಟ್ ಹಾಕೊಳ್ಳಿ, ಮತ್ತೆ ಮಂತ್ ಹಾಕೊಳ್ಳಿ, ಇಯರ್ ಹಾಕೊಳ್ಳಿ. ಮತ್ತೆ ಇಲ್ಲಿ ವಾರ ಏನಾದ್ರು ಚೇಂಜ್ ಮಾಡ್ಬೇಕಂತಂದ್ರೆ ಇಲ್ಲಿ ಇರೋದನ್ನ ರಿಮೂವ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮೇಲ್ಗಡೆ ನೋಡ್ಬಿಟ್ಟು ರಿಮೂವ್ ಮಾಡ್ಕೊಳ್ಳಿ. ಮತ್ತೆ ಅರವಿಂದ ಶಂಕದ ಮೇಲೆ ಬಂದು ಯಾವ ವಾರ ಇರುತ್ತೆ ಆ ವಾರನ ಟೈಪ್ ಮಾಡ್ಕೊಂಡು ಇಲ್ಲಿ ಕೋಡ್ ಬರುತ್ತೆ, ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಇಲ್ಲಿ ಪೇಸ್ಟ್ ಹೊಡೆದ್ಬಿಟ್ರೆ ನಿಮ್ಗೆ ಯಾವ ವಾರ ಇರುತ್ತೆ ಆ ವಾರನ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಕಲರ್ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೂಲೆಯಲ್ಲಿ ಇದೆ ನೋಡಿ ಬ್ಲಾಕ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ತರ ಯಾವುದೇ ತರಹದ ನೀವು ಕಲರ್ನ ಚೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಟೈಮಿಂಗ್ ಇರುತ್ತೆ, ಈ ಟೈಮಿಂಗ್ನು ಬೇಕಾದ್ರೂ ನೀವು 10:30 ಅಂತಿದೆ ನೋಡಿ ಇವಾಗ 11:30 ಅಂತ ಮಾಡ್ತಾ ಇದ್ದೀನಿ. ಅದ್ರ ತರ ನೀವು ಚೇಂಜ್ ಮಾಡ್ಕೋಬಹುದು ಟೈಮಿಂಗು. ನಿಮ್ಗೆ ಯಾವ ಟೈಮ್ ಇರುತ್ತೆ ಆ ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಗ್ರೂಪ್ 3 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿರೋ ಅಡ್ರೆಸ್ನ ಎಲ್ಲಾನು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದು ಎಲ್ಲಾನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಇಲ್ಲಿ ಅರವಿಂದ ಶಂಕನ ವೆಬ್ಸೈಟ್ಗೆ ಬಂದು ಟೈಪ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಅಡ್ರೆಸ್ನ. ನೋಡಿ ಈ ತರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ತಾಲೂಕು ಜಿಲ್ಲಾ ಅಂತ ಎಲ್ಲಾನು ಟೈಪ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಕೋಡ್ ಬಂದಿರುತ್ತಲ್ಲ ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲರ್ಟ್ ಮೋಷನ್ಗೆ ಬಂದು ರಿಟರ್ನ್ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿ ಒಂಚೂರು ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಲರ್ನು ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು. ಗ್ರೂಪ್ 3 ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ 2 ಮೇಲೆ ಆ ಕಡೆ ಈ ಕಡೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಜಾಸ್ತಿ ಅಕ್ಕಪಕ್ಕ ಇತ್ತು ಅಂದ್ರೆ ನೋಡ್ತಾ ಇರ್ಬೋದು ಎಲ್ಲಾನು ಚೇಂಜ್ ಆಯ್ತು. ಇಲ್ಲಿ ಕೆಳಗಡೆ ಬಂದ್ರೆ ಫೋಟೋ ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ನಾನು ಡೆಮೋ ಫೋಟೋ ಹಾಕಿರ್ತೀನಿ ನೋಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ಫುಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಐಕನ್ ಇದೆ ನೋಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋನ ಬೇರೆ ಫೋಟೋ ಚೇಂಜ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಇಲ್ಲಿ ಡೆಮೋ ಫೋಟೋ ನಿಮ್ಗೆ ಹಾಕ್ತೀನಿ ನೋಡಿ. ಈ ತರ ಫೋಟೋನ ಆಡ್ ಮಾಡ್ಕೋಬಹುದು. ಮತ್ತೆ ಈ ತರ ಜೂಮ್ ಜಾಸ್ತಿ ಆಗಿತ್ತು ಅಂದ್ರೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಜೂಮ್ ಔಟ್ ಮಾಡ್ಕೊಳ್ಳಿ. ಜೂಮ್ ಔಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಏನಾದ್ರು ಆಗಿತ್ತು ಅಂತಂದ್ರೆ ಎಫೆಕ್ಟ್ ಆಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಫೋಟೋನ ಇನ್ನೊಂಚೂರು ಜೂಮ್ ಔಟ್ ಮಾಡ್ಕೊಂಡು ನೋಡಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಸೆಂಟರ್ಗೆ ಮೇಲ್ಗಡೆ ಕೆಳಗಡೆಗೆ ನೋಡ್ತಾ ಇರ್ಬೋದು. ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಈ ಎಫೆಕ್ಟ್ ಇರುತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಡಿ, ಕೆಳಗಡೆ ಬನ್ನಿ. ಇಲ್ಲಿ ಫೋಟೋ ಇರುತ್ತೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ಫುಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ಲ ಈ ತರ ಫೋಟೋನ ನೀವು
ಯಾವ ಫೋಟೋ ಇರುತ್ತೆ ಆ ಫೋಟೋನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ನಿಶ್ಚಿತಾರ್ಥದ ಯಾವ ಫೋಟೋ ಇರುತ್ತೆ ಹುಡುಗ ಹುಡುಗಿ ಫೋಟೋನ ಈ ತರ ಆ್ಯಡ್ ಮಾಡ್ಕೊಂಡು ನೋಡಿ, ಎಲ್ಲ ಫೋಟೋ ಮೇಲೂ ಅದೇ ತರಹದ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜೂಮ್ ಔಟ್ ಮಾಡ್ಕೊಳ್ಳಿ. ರೈಟ್ ಸೈಡಿಗೆ ತೊಗೊಂಡ್ರೆ ಜೂಮ್ ಔಟ್ ಆಗುತ್ತೆ, ಲೆಫ್ಟ್ ಸೈಡಿಗೆ ತೊಗೊಂಡ್ರೆ ಜೂಮ್ ಇನ್ ಆಗುತ್ತೆ ಅಂತ ಇರ್ಬೋದು. ಫೋಟೋನ ಇದೇ ತರದ ಎಲ್ಲ ಫೋಟೋನು ಆ್ಯಡ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋನ ಆಪ್ಷನ್ಸ್ ಮೇಲೆ ಇರುತ್ತೆ, ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರುವಂಥ ಆಡಿಯೋನ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲಿವರೆಗೂ ನೀವು ಬ್ಯಾಕ್ಗ್ರೌಂಡು ಇಮೇಜ್ಗಳು ಇರ್ತವೆ ಅದಲ್ಲಿವರೆಗೂ ಆಡಿಯೋನ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಡು ನೋಡಿ, ಆಲ್ಮೋಸ್ಟ್ ವಿಡಿಯೋ ರೆಡಿ ಆಗಿದೆ. ಥರ ನೋಡ್ಬೋದು. ಸಿಂಪಲ್ ಟ್ರಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಇನ್ನಿತರಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಾಜೆಕ್ಟು ಯಾವ ಥರ ನಿಮ್ಗೆ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಕ್ವಾಲಿಟಿನ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಮತ್ತು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಎಕ್ಸ್ಪೋರ್ಟ್ ಮಾಡಿದರೆ ಈ ಲಿಂಕು ಪ್ರಾಜೆಕ್ಟ್ ಲಿಂಕ್ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಕೊಟ್ಟರೆ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.